ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಭಕ್ತಿ ಕಥಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇಂದಿನ ಸಂಚಿಕೆಯಲ್ಲಿ ನೋಡಿದ್ವಿ, ಮಣಿಕಂಠ ತನ್ನ ತಾಯಿಯ ಹೊಟ್ಟೆ ನೋವನ್ನು ಶಮನ ಮಾಡೋದಕ್ಕೆ ಹುಲಿ ಹಾಲು ತರೋದಕ್ಕೆ ತಾನೇ ಕಾಡಿಗೆ ಹೊರಟಿದ್ದ. ಇಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ, ಮಣಿಕಂಠ ಕಾಡಿಗೆ ಹೋದ ಮೇಲೆ ಏನಾಯ್ತು ಅಂತಂದು ಹೇಳ್ಬಿಟ್ಟು. ಮಣಿಕಂಠ ಕಾಡಿಗೆ ಬಂದ ವಿಷಯ ತಿಳಿದ ದೇವತೆಗಳೆಲ್ಲ ಮಣಿಕಂಠನನ್ನ ಭೇಟಿ ಮಾಡೋದಕ್ಕೆ ಕಾಡಿಗೆ ಬಂದ್ರು. ಮಣಿಕಂಠನನ್ನ ಭೇಟಿಯಾಗಿ ದೇವತೆಗಳೆಲ್ಲ ಮಹಿಷಿ ತಮಗೆ ಕೊಡ್ತಿರೋ ಅಂತ ಶಿಕ್ಷೆ ಬಗ್ಗೆ ಹೇಳಿದ್ರು. ಮತ್ತೆ ತಮ್ಮನ್ನೆಲ್ಲ ನೀನೇ ರಕ್ಷಿಸಬೇಕು ಅಂತಂದೇಳಿ ಮಣಿಕಂಠನನ್ನ ಬೇಡಿಕೊಂಡ್ರು. ಮತ್ತು ಮಹಿಷಿಯ ಸಂಹಾರ ನಿನ್ನಿಂದ ಮಾತ್ರ ಸಾಧ್ಯ ಅಂತಂದೇಳ್ಬಿಟ್ಟು ಅವನಿಗೆ ಅರ್ಥ ಮಾಡ್ತಿದ್ರು. ಮಣಿಕಂಠ ಕೂಡ ದೇವತೆಗಳ ಪ್ರಾರ್ಥನೆಗೆ ಒಪ್ಪಿ ಮಹಿಷಿಯ ಜೊತೆ ಯುದ್ಧ ಮಾಡಲು ಹೊರಟು ನಿಂತ. ದೇವತೆಗಳೆಲ್ಲ ಅವನ ಜೊತೆಯಾಗಿ ನಡೆದರು. ಮಣಿಕಂಠನಿಗೂ ಮತ್ತು ಮಹಿಷಿಗೂ ಘೋರ ಯುದ್ಧ ಆರಂಭವಾಯಿತು. ಮಹಿಷಿ ಕೂಡ ತುಂಬಾ ಪರಾಕ್ರಮಿಯಾಗಿದ್ಲು. ಆದ್ರೆ ಮಣಿಕಂಠನ ಎದುರು ಅವಳಿಗೆ ಯುದ್ಧವನ್ನು ಗೆಲ್ಲಲಿಕ್ಕಾಗಲಿಲ್ಲ. ಮಣಿಕಂಠ ಮಹಿಷಿಯನ್ನು ಸಂಹಾರ ಮಾಡಿದ. ಸಂಹಾರದ ನಂತರ ಮಹಿಷಿಗೆ ತನ್ನ ಮೊದಲಿನ ಜನ್ಮ ಬಂತು. ಅಂದ್ರೆ ಆಕೆ ಮುಂಚೆ ಋಷಿಪತ್ನಿಯಾಗಿದ್ಲು. ಆಕೆಗೆ ಒಂದು ಶಾಪದ ಪ್ರಭಾವದಿಂದ ರಾಕ್ಷಸಿಯ ಜನ್ಮ ಬಂದಿತ್ತು. ತನ್ನ ಶಾಪವನ್ನು ವಿಮೋಚನೆ ಮಾಡಿದ್ದಕ್ಕಾಗಿ ಮಣಿಕಂಠನಿಗೆ ಧನ್ಯವಾದಗಳನ್ನ ಹೇಳಿದ್ಲು. ಮತ್ತೆ ತನ್ನನ್ನು ವಿವಾಹವಾಗುವಂತೆ ಮಣಿಕಂಠನಿಗೆ ಪ್ರಾರ್ಥನೆ ಮಾಡ್ತಾಯಿದ್ಲು. ಆದ್ರೆ ಮಣಿಕಂಠ ತಾನು ಬ್ರಹ್ಮಚಾರಿ ಎಂದು ಹೇಳಿ ಅಲ್ಲಿಂದ ಹೊರಟ. ದೇವತೆಗಳೆಲ್ಲ ತಮಗೆ ಮಹಿಷಿಯಿಂದ ಮುಕ್ತಿ ಸಿಕ್ತು ಅಂತೇಳಿ ಖುಷಿ ಪಟ್ರು. ಮತ್ತು ಸ್ವಯಂ ಇಂದ್ರದೇವ ಮಣಿಕಂಠನಿಗಾಗಿ ಹೆಣ್ಣು ಹುಲಿಯಾಗಿ ಅರಮನೆಗೆ ನಡೆದರು. ಹೆಬ್ಬುಲಿ ಪಡೆಯೊಡನೆ ಬರುತ್ತಿರುವಾಗ ದಾರಿ ಮಧ್ಯದಲ್ಲಿ ಮಣಿಕಂಠನಿಗೆ ಶಬರಿ ಸಿಕ್ಕಳು. ಶಬರಿಯು ಮಣಿಕಂಠನಿಗೆ 18 ಪ್ರದಕ್ಷಿಣೆಗಳನ್ನು ಹಾಕಿ ತಾವು ಇಲ್ಲೇ ನೆಲೆನಿಲ್ಲಬೇಕೆಂದು ಬೇಡಿಕೊಂಡರು. ಮಣಿಕಂಠನು ಶಬರಿಯ ಮಾತಿಗೆ ಒಪ್ಪಿ ಶಬರಿಮಲೆಯಲ್ಲಿ ನೆಲೆ ನಿಲ್ಲುವುದಾಗಿ ಮಾತು ಕೊಟ್ಟನು. ಇವುಗಳನ್ನು ನೋಡಿ ಜನರೆಲ್ಲ ಭಯದಿಂದ ಓಡಿದರು. ರಾಣಿಗೆ ತನ್ನ ತಪ್ಪಿನ ಅರಿವಾಯಿತು. ಮಂತ್ರಿಯು ಕೂಡ ಭಯಪಟ್ಟನು. ರಾಜ ಮತ್ತು ಮಣಿಕಂಠನ ಮುಂದೆ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದರು ಮತ್ತು ಹುಲಿಗಳನ್ನು ಕಾಡಿಗೆ ಕಳಿಸುವಂತೆ ಮಣಿಕಂಠನನ್ನು ಬೇಡಿಕೊಂಡರು. ಹುಲಿಗಳಿಗೆ ನೀವು ಕಾಡಿಗೆ ಹೋಗಿರೆಂದು ಅಪ್ಪಣೆ ಕೊಟ್ಟನು. ನಂತರ ರಾಜನು ರಾಣಿಯ ತಪ್ಪಿಗಾಗಿ ಕ್ಷಮೆ ಬೇಡಿದನು ಮತ್ತು ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳುವಂತೆ ಮಣಿಕಂಠನಲ್ಲಿ ಕೋರಿಕೆ ಇಟ್ಟನು. ಆದರೆ ಮಣಿಕಂಠನು ತಾನು ರಾಜ್ಯವನ್ನಾಳಲು ಬಂದಿಲ್ಲ, ತಾನು ಸನ್ಯಾಸವನ್ನು ಸ್ವೀಕರಿಸುತ್ತೇನೆ, ತಾನು ಕಾಡಿಗೆ ಹೋಗುತ್ತೇನೆ ಎಂದು ಮಣಿಕಂಠನು ಹೇಳಿದನು. ತನ್ನ ತಮ್ಮನಿಗೆ ಪಟ್ಟ ಕಟ್ಟಬೇಕೆಂದು ತಂದೆಯನ್ನು ಕೇಳಿಕೊಂಡನು. ತಂದೆ ತಾಯಿಯರು ತುಂಬಾ ದುಃಖಪಟ್ಟರು, ಗೋಳಾಡಿದರು. ನೀನು ನಮ್ಮ ಜೊತೆಯೇ ಇರಬೇಕೆಂದು ಅವರು ಪ್ರಾರ್ಥಿಸಿದರು. ಆದರೆ ಮಣಿಕಂಠನು ಇದಕ್ಕೆ ಒಪ್ಪಲಿಲ್ಲ. ತಾನು ಕಾಡಿಗೆ ಹೋಗಲೇಬೇಕು ಎಂದು ಹೇಳಿ ವರ್ಷಕ್ಕೊಮ್ಮೆ ನಿಮ್ಮನ್ನು ನೋಡಲು ಬರುವೆನೆಂದು ಹೇಳಿದನು. ತಾನು ಶಬರಿಮಲೆಯಲ್ಲಿ ನೆಲೆ ನಿಲ್ಲುವೆನೆಂದು ತಂದೆಗೆ ಹೇಳಿ ಬಿಲ್ಲಿನಿಂದ ಒಂದು ಬಾಣವನ್ನು ಹೂಡಿದನು. ಆ ಬಾಣವು ಎಲ್ಲಿ ಬೀಳುತ್ತದೋ ಅಲ್ಲಿ ತನಗೊಂದು ಗುಡಿ ಕಟ್ಟುವಂತೆ ಹೇಳಿದನು. ಅದಕ್ಕೆ 18 ಮೆಟ್ಟಿಲುಗಳನ್ನು ಇರಬೇಕು, ಏಕೆಂದರೆ ಅದು ಶಬರಿಯು ತನಗೆ ಮಾಡಿದ 18 ಪ್ರದಕ್ಷಿಣೆಗಳ ಸಂಕೇತ ಎಂದು ಹೇಳಿದನು. ಅಂದು ನೀವು ಇಷ್ಟಪಟ್ಟಂತೆ ನನ್ನನ್ನು ಅಲಂಕರಿಸಿ ನೋಡಬಹುದೆಂದು ತಂದೆ ತಾಯಿಗೆ ಹೇಳಿದನು. ಅದೇ ರೀತಿ ಈಗಲೂ ಸಂಕ್ರಾಂತಿಯ ದಿನ ರಾಜಕುಟುಂಬದಿಂದ ಒಡವೆಗಳು ಅಯ್ಯಪ್ಪನ ಸನ್ನಿಧಿಗೆ ತೆರಳುತ್ತವೆ. ಅಯ್ಯಪ್ಪನಿಗೆ ಅಲಂಕಾರ ಮಾಡಿ ಪೂಜಿಸುತ್ತಾರೆ. ಅಂದು ಮಕರ ಜ್ಯೋತಿ ಸ್ವರೂಪನಾಗಿ ಅಯ್ಯಪ್ಪನು ಭಕ್ತರಿಗೆ ದರ್ಶನ ಕೊಡುತ್ತಾನೆ. ಯಾರು ತನ್ನನ್ನು ಪೂಜಿಸಿ ಮಾಲೆಯನ್ನು ಧರಿಸಿ ಶಬರಿಮಲೆಗೆ ಬರುತ್ತಾರೋ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತೇನೆ ಎಂದು ಹೇಳಿದನು. ಭಕ್ತರು ಪ್ರೀತಿಯಿಂದ ಮಣಿಕಂಠನನ್ನು ಅಯ್ಯಪ್ಪ ಸ್ವಾಮಿ ಎಂದು ಕರೆಯುತ್ತಾರೆ. ಅಂದಿನಿಂದ ಇಂದಿನವರೆಗೂ ಭಕ್ತರು ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆ ಯಾತ್ರೆಯನ್ನು ಮಾಡುತ್ತಾರೆ. ಅಯ್ಯಪ್ಪ ಸ್ವಾಮಿಯು ಪ್ರತಿ ವರ್ಷ ಮಕರ ಜ್ಯೋತಿ ರೂಪದಲ್ಲಿ ದರ್ಶನವನ್ನು ನೀಡುತ್ತಾರೆ. ಇದೇ ರೀತಿ ಭಕ್ತಿ ಪ್ರಧಾನವಾದ ಕಥೆಗಳನ್ನು ಕೇಳಲು ಭಕ್ತಿ ಕಥಾ ಚಾನೆಲ್ ಅನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.